ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ವಿಫಲ, ಟಾಟಾ ಎಸಿಗೆ ಡಿಕ್ಕಿ. ಎಂಬದಿಯಿಂದ ಬಂದ ದ್ವಿಚಕ್ರ ವಾಹನ ಸವಾರ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದಂಪತಿಗಳಿಗೆ ಗಾಯಗೊಂಡ ದಂಪತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಚಿಂತಾಮಣಿ. ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ವಿಫಲಗೊಂಡು ಟಾಟಾ ಎಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಎಂಬದಿಯಿಂದ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಇಬ್ಬರು ಮಕ್ಕಳು ಮತ್ತು ಗಂಡ ಹೆಂಡತಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವ ಘಟನೆ ನಡೆದಿದೆ. ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಸಿಗ್ನಲ್ ಬಳಿ ಟಾಟಾ ಎಸಿಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್ ಅದೇ ಬಸ್ನ ಹಿಂಭಾಗದಲ್ಲಿ ಬರುತ್ತಿದ್ದ ನಗರದ ಜೆಜೆ ಕಾಲೋನಿಯ ನರಸಿಂಹಪ್ಪ ಮತ್ತು ಸುವರ್ಣ ಹಾಗೂ ಮಕ್ಕಳಾದ ಗ್ರೇಷಿ ಮತ್ತು ಶ್ಯಾಮಲಾ ಗಾಯಾಳುಗಳಾಗಿದ್ದು ಅವರುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ವಿಷಯ ತಿಳಿದ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಲು ನೆರವಾಗಿದ್ದರು. ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸಂಜೆ ವೇಳೆ ವಾಹನ ದಟ್ಟಣೆ ನಗರದಲ್ಲಿ ಹೆಚ್ಚಾಗಿದ್ದು, ಪೊಲೀಸ್ ಚೌಕಟ್ಟಿನಲ್ಲಿ ಹಾಗೂ ಆಜಾದ್ ಚೌಕದ ಕಡೆಗೆ ಹೋಗುವ ಕಡೆ ಹೆಚ್ಚಿನ ವಾಹನ ದಟ್ಟಣೆ ಹಾಗೂ ಬೃಹತ್ ವಾಹನಗಳು ಚೇಳೂರು ವೃತ್ತದಿಂದ ನೇರವಾಗಿ ಪಿಸಿಆರ್ ಕಾಂಪ್ಲೆಕ್ಸ್ ಕಡೆ ಬರುವುದರಿಂದ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ಇಂತಹ ಅಪಘಾತಗಳಿಗೆ ಕಾರಣವಾಗುತ್ತಿದ್ದು, ಏನಾದರೂ ಸಂಬಂಧಪಟ್ಟ ಪೊಲೀಸರು ಬೃಹತ್ ವಾಹನಗಳನ್ನು ಚೇಳೂರು ವೃತ್ತದಿಂದ ಬೆಂಗಳೂರು ವೃತ್ತದ ಕಡೆಗೆ ಸಾಗುವಂತೆ ಮಾಡಿದರೆ ವಾಹನ ದಟ್ಟಣೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗುತ್ತದೆ. ಸಣ್ಣ ಪುಟ್ಟ ಸವಾರರು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯವನ್ನು ಕೆಲವು ಸಾರ್ವಜನಿಕರು ವ್ಯಕ್ತಪಡಿಸಿದರು.